ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಚಿಕ್ಕಬಳ್ಳಾಪುರದ ಸಿವಿವಿ ಕ್ಯಾಂಪಸ್ನಲ್ಲಿ ಬೃಹತ್ ರಕ್ತದಾನ ಶಿಬಿರ ಜಾಥಾ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಳ್ಳಲಾಗಿದೆ. ಸಿವಿವಿ ಅವರ 111ನೇ ಜಯಂತಿ ಮತ್ತು ದತ್ತಿ ದಿನಾಚರಣೆಯ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆವರೆಗೆ ರಕ್ತದಾನ ಶಿಬಿರ ನಡೆಯುತ್ತದೆ. ಈ ರಕ್ತದಾನ ಶಿಬಿರ ಸಿವಿವಿ ಕ್ಯಾಂಪಸ್ಸಿನ ಇಂಡೋರ್ ಸ್ಟೇಡಿಯಂನಲ್ಲಿ ಆಯೋಜಿಸಲಾಗಿದೆ. ಕೆವಿ ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದೆ. ಇನ್ನು ಕೆವಿ ನವೀನ್ ಕಿರಣ್ ಮಾತನಾಡಿದ್ದು, ನಾಳೆ ನಡೆಯುವ ರಕ್ತದಾನ ಶಿಬಿರದ ಗಿನ್ನಿಸ್ ರೆಕಾರ್ಡ್ ಆಗುವಲ್ಲಿ ಯಾವುದೇ ಸಂಶಯವಿಲ್ಲ. ಕಳೆದ ವರ್ಷಕ್ಕಿಂತ ಈ ವರ್ಷ 3,000 ಯೂನಿಟ್ಗೆ ಹೆಚ್ಚು ರಕ್ತ ಸಂಗ್ರಹ ಮಾಡೋದು ನಮ್ಮ ಗುರಿಯಾಗಿದೆ. ಹಾಗಾಗಿ ಎಲ್ಲರೂ ಈ ಬೃಹತ್ ರಕ್ತದಾನ ಶಿಬಿರಕ್ಕೆ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಮನವಿ ಮಾಡಿದ್ದಾರೆ. ಆಲೋಚನೆ ಇರ್ತಕ್ಕಂಥದ್ದು ಏನು ಕಳೆದ ಬಾರಿ 2,800 ಯೂನಿಟ್ ಆಗಿತ್ತು, ಅದಕ್ಕಿಂತಲೂ ಜಾಸ್ತಿ ಆಗಬೇಕು. ಎಷ್ಟು ಜಾಸ್ತಿ ಆಗ್ತದೆ ಏನು ಅನ್ನೋದನ್ನು ನಾಳೆ ಇಷ್ಟೊತ್ತಿಗೆ ನಾವು ಮಾತಾಡೋಣ. ಆದರೆ ಈಗ ಸದ್ಯಕ್ಕೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ತಿಳಿಸ್ತಾ ಇರತಕ್ಕಂಥದ್ದೇನು ಅಂತಂದರೆ, ನಾಳೆಯ ರಕ್ತದಾನ ಶಿಬಿರಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್, ಬೆಂಗಳೂರು ರೆಡ್ ಕ್ರಾಸ್ ಮತ್ತು 4 ಜಿಲ್ಲೆಗಳಿಂದ ರೆಡ್ ಕ್ರಾಸ್ ಸಂಸ್ಥೆಯವರು ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ತು, ಲಯನ್ಸ್ ಕ್ಲಬ್ಬು ಮತ್ತು ಸುರಕ್ಷಾ ಆಸ್ಪತ್ರೆ, ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆ ಇವರೆಲ್ಲರೂ ಸಹ ಇಲ್ಲಿ ರಕ್ತವನ್ನು ಶೇಖರಣೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ 220ಕ್ಕೂ ಹೆಚ್ಚು ಹಾಸಿಗೆಗಳನ್ನು ಸಿದ್ಧ ಮಾಡಿದ್ದೇವೆ ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಸಹ ಸಿದ್ಧ ಮಾಡಿದ್ದೇವೆ. ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡೋದು, ಪ್ರತಿಯೊಬ್ಬ ರಕ್ತದಾನಿ ಸಹ ಬಂದು ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಈ ಒಂದು ದಾಖಲೆ ಮಟ್ಟದ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ.